2 ದಿನದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸಾಹಿತಿಗಳು ಸಂಶೋಧಕರು ಆಗಿರ್ತಕ್ಕಂಥ ಆತ್ಮೀಯ ನಮ್ಮವರಾದ ಗುಂಡೇರಾವ್ ಮುಡಿಬೆಯವರೇ, ಈ ಸಮಾರಂಭದ ಯಶಸ್ವಿಗಾಗಿ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರ ಅಣ್ಣವರಾದ ಜಗನ್ನಾಥ್ ಶೇಖಿಯವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಯಾವತ್ತೂ ಚಟುವಟಿಕೆದಾರರಾಗಿರ್ತಕ್ಕಂಥ ವಿಜಯಕುಮಾರ್ ತಿಪ್ಪೆಯವರೇ, ಗೆಳೆಯರಾದ ರಣಂಗಳಿಯವರೇ, ಎಳಿಮೇಲಿಯವರೇ, ನಮ್ಮ ವೀರಶೈವ ಸಮಾಜದ ಉಪಾಧ್ಯಕ್ಷ ಕಲ್ಯಾಣರಾವರೇ, ಶಿವರಾಜ್ ಅಡ್ಡಿಯವರೇ, ಎಲ್ಲ ಆತ್ಮೀಯ ಬಂಧುಗಳೇ, ಕನ್ನಡದ ಅಭಿಮಾನಿಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 22ನೇ ಸಾಹಿತ್ಯ ಸಮ್ಮೇಳನ ಇದು. ಭಾಳಷ್ಟು ಸಮ್ಮೇಳನಗಳನ್ನು ಆಗಿವೆ, ಯಶಸ್ವಿಯಾಗಿ ನಾವೆಲ್ಲ ನೋಡಿದ್ದೀವಿ. ಇದು ಕೂಡ ನಮ್ಮ ಕಲಬುರಗಿ ಜಿಲ್ಲೆಯ ಇತಿಹಾಸ. ಯಾಕಂದರೆ ಈ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದೇ ಕಲಬುರಗಿ ಜಿಲ್ಲೆ, ತುಂಬ ಮಾರ್ಗ ಮಳಿಕೇಡಿನಲ್ಲಿ ಅಂತಕ್ಕಂಥದ್ದು ನಮ್ಮ ಇತಿಹಾಸ. ಆ ಇತಿಹಾಸದ ಪರಂಪರೆಯ ಹಿನ್ನೆಲೆಯಲ್ಲಿ ಯಾವತ್ತೂ ಕೂಡ ನಾವು ತಲೆ ಎತ್ತ ಹಾಗೆ ಕಾರ್ಯಕ್ರಮ ಆಗಲಿ, ಯಾವುದೇ ಕನ್ನಡದ ಪರ ಕೆಲಸವಾಗಲಿ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತಿವರೆಗೂ ಕೂಡ ನಾವೆಲ್ಲರೂ ನಡೆದುಕೊಂಡು ಬಂದಿದ್ದೇವೆ. ಭಾಳ ವಿಶೇಷವಾಗಿರ್ತಕ್ಕಂಥ 2 ದಿನದ ಈ ಒಂದು ಸಮ್ಮೇಳನಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ, ನನ್ನನ್ನು ಕರೆಸಿದ್ದೀರಿ, ಚಾಲನೆ ಕೊಟ್ಟಿದ್ದೀವಿ. ಯಾವಾಗಲೂ ಕೂಡ ನಾವು ಕನ್ನಡ ಪರ ಸಂಘಟನೆಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಶಾಸಕ ಇದ್ದಾಗಲೂ ಕೂಡ ಇದೆ, ಇಲ್ಲಾಗಲೂ ಕೂಡ ನಾವು ಯಾವತ್ತೂ ಸಮ್ಮೇಳನ ಅಧ್ಯಕ್ಷರಾದಂಥ ವಿಜಯಕುಮಾರ್ ತಿಪ್ಪೆಯವರಾಗಲಿ, ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರುಗಳಾಗಲಿ ಕರೆದಾಗ ಅವ್ರ ಕರೆಗೆ ಹೋಗೊಟ್ಟು ನಾವು ಯಾವತ್ತೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿ 2 ದಿನಗಳ ಕಾಲ ಬರ್ತಕ್ಕಂಥ ಪೀಳಿಗೆಗೆ ಕನ್ನಡದ ಇತಿಹಾಸ, ಕನ್ನಡದ ಗತವೈಭವ, ಕನ್ನಡದ ಸಾಹಿತ್ಯ, ಕನ್ನಡದ ಕಲೆ, ಕನ್ನಡದ ಸಂಶೋಧನೆ, ಕನ್ನಡ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಕೊಡುಗೆ, ಇವೆಲ್ಲವನ್ನು ಬರ್ತಕ್ಕಂಥ ಪೀಳಿಗೆಗೆ ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶದಿಂದ 2 ದಿನಗಳ ಕಾಲ ಸಮ್ಮೇಳನದ ಒಂದು ಕಾರ್ಯಕ್ರಮ, ಕವಿಗೋಷ್ಠಿಗಳು ನಡೀತವೆ. ಎಲ್ಲರೂ ಕೂಡ ತಮ್ಮನ್ನು ಅಧ್ಯಯನ ಮಾಡಿಕೊಂಡು ನಮ್ಮ ಮಕ್ಕಳಿಗೆ, ಯುವಕರಿಗೆ, ಕನ್ನಡ ಅಭಿಮಾನಿಗಳಿಗೆ ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ರೀತಿಯಲ್ಲಿ ಅಚ್ಚಳಿಯದೆ ಉಳಿಬೇಕಂತ ಹೇಳಿ ಇವೆಲ್ಲ ಸಂಘಟನೆಗಳ ಮೂಲಕ, ಒಂದು ಸಂಸ್ಥೆಯ ಮೂಲಕ ಇದನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಆ ಪರಂಪರೆ ಹಿನ್ನೆಲೆ ಎಲ್ಲರಿಗೂ ಒಳ್ಳೆಯದಾಗಲಿ, ಕನ್ನಡ ಸಾಹಿತ್ಯ ಸಮ್ಮೇಳನ 2 ದಿನಗಳ ಕಾಲ ಯಶಸ್ವಿಯಾಗಿ ಸಾಗಲಿ ಅಂಥೇಳಿ ನನ್ನ ಹಾರೈಕೆಯಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.